ಮರೆಯಲಾರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ. ವೀಕ್ಷಕರೇ, ಮರೆಯಲಾರೆ ಅನ್ನೋ ಚಿತ್ರ ಈಗ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿ ರಿಲೀಸ್ಗೆ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಮರೆಯಲಾರ ಚಿತ್ರದ ಒಂದು ವಿಶೇಷತೆ ಏನಿರಬಹುದು, ಹಾಗೆಯೇ ಮರೆಯಲಾರೆ ಚಿತ್ರದ ಮರೆಯಲಾರದ ಸನ್ನಿವೇಶಗಳು ಏನು, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೊಸಬರ ತಂಡ ಹೊಸ ಪ್ರಯತ್ನವನ್ನ ಮಾಡಿ ಈ ಒಂದು ಚಿತ್ರವನ್ನ ರೆಡಿ ಮಾಡಿರುವಂತದ್ದು, ಹಾಗೆಯೇ ಜನರಿಗೆ ಏನನ್ನ ಹೊಸತನವನ್ನ ಕೊಡೋಕೆ ಈ ಮರೆಯಲಾರೆ ಚಿತ್ರ ರೆಡಿ ಆಗಿದೆ. ಈ ಬಗ್ಗೆ ಸಾಕಷ್ಟು ಮಾತನಾಡದಿದೆ. ಇದನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಮರೆಯಲಾರೆ ಚಿತ್ರತಂಡ ಇರುವಂತದ್ದು. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ಚಿತ್ರದ ಹೀರೋ ಆದಂತಹ ತಾಂಡವ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನ ಚಿತ್ರದ ಹೀರೋನಾದಂತಹ ಪವಿತ್ರ ಬೆಳ್ಳಿಯಪ್ಪ ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಪವಿತ್ರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನ ಚಿತ್ರದ ಪ್ರೊಡ್ಯೂಸರ್ ಆದಂತಹ ಗೌರಿ ಶರತ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಗೌರಿ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನ ಚಿತ್ರದ ಡೈರೆಕ್ಟರ್ ಆದಂತಹ ಶರತ್ ಕಾದ್ರಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಶರತ್ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲಿಗೆ ನನ್ನ ಪ್ರಶ್ನೆ ಡೈರೆಕ್ಟರ್ ಅಂತ, ಯಾಕಂದ್ರೆ ಮೇನ್ ಇರುವಂತದ್ದು ಡೈರೆಕ್ಟರ್. ಮರೆಯಲಾರೆ ಚಿತ್ರವನ್ನ ರೆಡಿ ಮಾಡಿದ್ರಾ? ಫಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಮೂವಿ, ಸೊ ಯಾವ ರೀತಿ ಇತ್ತು? ಸೆಕೆಂಡ್ ಮೂವಿ. ಮೊದಲನೇ ಚಿತ್ರ ಸ್ಯಾಂಡಲ್ವುಡ್ ಸರಿಗಮ ಅಂತ, ಅದು ಒಂಥರ ಆಫ್ ಬೀಟ್ ಸಬ್ಜೆಕ್ಟ್ ಆಗಿತ್ತು. ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ಗೋಸ್ಕರ ಅಂತ ಮಾಡಿದ್ದು ಫೀಚರ್ ಫಿಲ್ಮ್. 2 ಅವಾರ್ಡ್ ಕೂಡ ತಗೊಳ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ. ಇದು ನನ್ನ ಸೆಕೆಂಡ್ ಚಿತ್ರ. ಸ್ವಲ್ಪ ಕಮರ್ಷಿಯಲ್ ಆಗಿ ಮಾಡೋಣ ಅಂತ ಒಂದು ಹೊರಟಿರೋ ಒಂದು ಪ್ರಯತ್ನ ಮರೆಯಲಾರೆ ಅಂತ. ಬೇಸಿಕಲಿ ಒಂದು ಲವ್ ಸ್ಟೋರಿ ಒಳಗೆ ಸಾಕಷ್ಟು ಟ್ವಿಸ್ಟ್ಗಳಿದೆ. ರೆಗ್ಯುಲರ್ ಲವ್ ಸ್ಟೋರಿ ತರ ಇಲ್ಲ. ಯಾಕೆ 2 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಹುಡುಗ ಹುಡುಗಿ ಇಷ್ಟಪಡ್ತಾರೆ, ಫ್ರೆಂಡ್ಶಿಪ್ ಯಾಕೆ ಬೆಳೆಯುತ್ತೆ ಅನ್ನೋದನ್ನೇ ಒಂದು ಡಿಫ್ರೆಂಟ್ ಆಗಿ ತಗೊಂಡು ಹೋಗಿದ್ದೀವಿ. ಅದಲ್ದೇನೆ ಒಂದು ಕಥೆಯಲ್ಲಿ ಸುಮಾರು ಟ್ವಿಸ್ಟ್ಸ್ ಗಳನ್ನೆಲ್ಲ ಇಟ್ಟಿದ್ದೀವಿ ಸ್ಕ್ರೀನ್ ಪ್ಲೇಲಿ. ಸೊ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ, ಬಟ್ ಕ್ಯಾಪ್ಸ್ಯೂಲ್ ಬಂದು ಲವ್ ಸ್ಟೋರಿ. ಒಟ್ಟಾರೆಯಾಗಿ ಲವ್ ಸ್ಟೋರಿನ ಕಮರ್ಷಿಯಲ್ ಟಚ್ ಕೊಟ್ಟು ಹೇಳಕ್ ಹೊರಟಿದ್ದೀರಾ, ಅದೇ ಹೊಸತನ ಈಗ. ಓಕೆ ಗೌರಿ ಮೇಡಮ್, ಈಗ ನೋಡೋದಾದ್ರೆ ಎಲ್ಲರೂ ಕೂಡ ಹೊಸತನವನ್ನ ಬಯಸ್ತಾ ಇರುವಂತದ್ದು, ಅದು ಕೂಡ ಒಂದು ಡಿಫ್ರೆಂಟ್ ಹೆಸರಲ್ಲಿ ಮರೆಯಲಾರೆ. ಏನನ್ನ ಮರೆಯಲಾರೆ ಅನ್ನೋ ಒಂದು ಕ್ವಶನ್ ಕೂಡ ಮೂಡುತ್ತೆ. ಸೊ ಮರೆಯಲಾರೆ ಟೈಟಲ್ ಕೊಟ್ಟಿರೋದೇಕೆ, ಅದಕ್ಕೆ ರೀಸನ್ ಏನಿರಬಹುದು? ಇದೊಂದು ಅದ್ಭುತವಾದ ಕತೆ, ಮರೆಯಲಾದಂತಹ ಲವ್ ಸ್ಟೋರಿ. ಸೊ ಹಾಗಾಗಿ ಮರೆಯಲಾರೆ ಅನ್ನೋ ಟೈಟಲ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಈ ಸ್ಟೋರಿಗೆ. ಮತ್ತೆ ಈ ಮೂವಿ ನೋಡಿದ್ಮೇಲೆ ಆಡಿಯನ್ಸ್ ಕೂಡ ಈ ಫಿಲಮ್ ನಾವು ಮರೆಯಲಾರೆ ತಿರ್ಗಾ ಪದೇ ಪದೇ ನೋಡ್ತೀನಿ ಅಂತ ಹೇಳ್ಬಹುದು ಅಂತ ನಮ್ಗೊಂದು ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಸೊ ಜನ ಯಾವತ್ತು ಮರಿಬಾರ್ದು ಅಂತ ಮರೆಯಲಾರೆ ಚಿತ್ರ ಕೊಟ್ಬಿಟ್ಟಿದ್ರ. ಓ ಮರೆಯಲಾರೆ, ಆ ಚಿತ್ರ ಮರೆಯಲಾರೆ ಅಂತ. ಖಂಡಿತ. ಇನ್ನ ಪವಿತ್ರ, ಫಸ್ಟ್ ಮೂವಿ ನಿಮ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಿಮ್ಮ ಕ್ಯಾರೆಕ್ಟರ್ ವೈಸ್ ಹೇಳೋದಾದ್ರೆ ಏನ್ ಹೇಳ್ತೀರಾ? ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಮರೆಯಲಾರೆ. ಗೌರಿ ಮ್ಯಾಮ್ ಹೇಳ್ದಂಗೆ ನೋಡೋರ್ಗೆ, ಆಡಿಯನ್ಸ್ಗೆ ಮೂವಿ ಮರೆಯಲಾರೆ ಅಂತ ಇರುತ್ತೋ, ನನಗೂ ಇಟ್ ಇಸ್ ಅದೇ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಸ್ಟೋರಿ ಫಸ್ಟ್ ಆಕ್ಚುಲಿ ನಾನು ಆಡಿಷನ್ ಇಂದ ಸೆಲೆಕ್ಟ್ ಆಗಿದ್ದು. ಫೇಸ್ಬುಕ್ ಅಲ್ಲಿ ಗೌರಿ ಮ್ಯಾಮ್ ಹಾಕಿದ್ರು, ಹಿಂಗೆ ನಾವು ಆರ್ಟಿಸ್ಟ್ ಸೆಲೆಕ್ಷನ್ ಮಾಡ್ತಾ ಇದೀವಿ ಅಂತ. ಸೊ ಟ್ರೈ ಮಾಡಿದ್ದೆ ನಾನು. ಫಸ್ಟ್ ಡೇ ಆಡಿಷನ್ಗೆ ಹೋದಾಗ ಫುಲ್ ನರ್ವಸ್ನೆಸ್ ಎಲ್ಲ ಇತ್ತು. ಅದಾದ್ಮೇಲೆ ಸೆಲೆಕ್ಟ್ ಆದೆ ಅಂತ ಅಂದ್ರು. ನಾವು ವರ್ಕ್ಶಾಪ್ ಎಲ್ಲ ಮಾಡಿದ್ವಿ. ಆಮೇಲೆ ನಮ್ದು ಮರೆಯಲ್ಲ ಆಗದೆ ಇರೋಂಥ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ, ನಾವು ಮಧ್ಯಪ್ರದೇಶದೆಲ್ಲ ಶೂಟ್ ಮಾಡಿದೀವಿ ಫಿಲ್ಮ್ನ. ನಾವೆಲ್ಲ ಇಲ್ಲಿ ಕರ್ನಾಟಕದಿಂದ ಹೋಗಿದ್ದು. ಅಲ್ಲೋದ್ರೆ ನಮಗೆ ಕರೆಕ್ಟಾಗಿ ಹಿಂದಿ ಬರಲ್ಲ, ಅವರು ಕರೆಕ್ಟಾಗಿ ಕನ್ನಡ ಬರಲ್ಲ. ಸೊ ಹಂಗಾಗಿ ತುಂಬಾ ಕಷ್ಟಪಟ್ಟು ಒಂದು 10 days ಏನೋ ಅಲ್ಲಿ ಶೂಟ್ ಮಾಡಿದ್ವಿ. ಸೊ ಹೋಲ್ ಆಫ್ ದ ಜರ್ನಿ ಮರೆಯಲಾರೆ ನನಗೆ ಮರೆಯಲಾಗದೆ ಇರೋಂಥ ಫಿಲ್ಮ್. ವೆರಿ ನೈಸ್. ಇನ್ನೇನು ಹೇಳೋದು ಬೇಡ, ಏನು ಕ್ವಶನ್ಸ್ ಇಲ್ಲ, ಎಲ್ಲ ಆನ್ಸರ್ ಮಾಡ್ಬಿಟ್ಟಿದ್ದಾರೆ ಅಂತ. ಹೀರೋನ ಎಲ್ಲರೂ ಕೂಡ ಮೂವಿಲಿ ಫಸ್ಟ್ ಆಗಿ ನೋಡ್ಬಿಟ್ಟಿರ್ತೀರ, ಸೂಪರ್ ಆಗಿ ಹೀರೋ ಕಾಣಿಸ್ತಾ ಇರ್ತಾರೆ. ಬಟ್ ಇವಾಗ ನಾನು ಲಾಸ್ಟ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಹೀರೋ ಬಗ್ಗೆ. ಸೊ ಹೀರೋನ ಮಾತಾಡ್ಸೋದಾದ್ರೆ ನಿಮ್ಮ ಕ್ಯಾರೆಕ್ಟರ್ ವೈಸ್ ಏನು? ಲೇಡೀಸ್ ಫಸ್ಟ್ ಚಾನ್ಸ್ ಕೊಟ್ಟಿದ್ದೀರಾ. ಓಕೆ, ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಮೊದಲ ಚಿತ್ರದ ಬಗ್ಗೆ? ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಮೊದಲನೇದು, ನಮ್ಮ ಡೈರೆಕ್ಟರ್ ಬಂದು ಇಂಡಸ್ಟ್ರಿಗೆ ಹೊಸಬ್ರಾದ್ರು ಕೆಲಸದಲ್ಲಿ ಹೊಸಬ್ರಲ್ಲ, ಅದು ಈ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಆಮೇಲೆ ನಮ್ಮ ಹೋಲ್ ಟೀಮ್ ಏನಿದೆ, ಕ್ಯಾಮ್ರಾಮನ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್ ವಿಂಗ್ ಅಲ್ಲಿ ಯಾರಿದ್ರೆ ಅವರಾಗಿರ್ಬೋದು, ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್, ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್. ಬಟ್ ನಾವು ಇಂಡಸ್ಟ್ರಿಗೆ ಹೊಸದಾಗಿದ್ದೀವಿ, ಇಂಡಸ್ಟ್ರಿಗೆ ಅಷ್ಟೇ. ಬಟ್ ಕೆಲಸರು ಎಲ್ಲರೂ ಪಕ್ಕ ಇರೋ ಅಂತ ಒಳ್ಳೆ ಹುಡುಗರು ಕೆಲಸ ಮಾಡಿದ್ದಾರೆ. ಸೊ ಅದು ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಕಲಿಯೋದಕ್ಕೂ ಕೂಡ. ಮತ್ತೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ಜೋಶ್ ಇತ್ತು. ಹಾಗೆ ಇನ್ನ ಕಥೆ ವೈಸ್ ಬಂದ್ರೆ, ನಮ್ಮ ಸಿನಿಮಾ ಕಥೆ ಪ್ರಕಾರ ಇದೊಂದು ಒಳ್ಳೆ ಅದ್ಭುತವಾದ ಕಥೆ. ನಾವು ಕತೆ ಹೇಳ್ಬೇಕು ಅಂತ ಬಹಳ ಆಸೆ ಇದೆ. ಹೇಳಿದ್ರೆ ಆಮೇಲೆ ಡೈರೆಕ್ಟ್ರು ಇಲ್ಲೇ ಮಾಂಜಾ ಕೊಡ್ತಾರೆ. ಸೊ ಅಷ್ಟು ನನಗೂ ಕ್ಯೂರಿಯಾಸಿಟಿ ಇದೆ ತುಂಬಾ, ಸಿನಿಮಾ ನೋಡ್ಬೇಕು, ಆಡಿಯನ್ಸ್ ಜೊತೆ ಕೂತ್ಕೊಂಡು ಯಾವ ರೀತಿ ಪ್ರೀತಿ ಮಾಡಿದೀನಿ ಅಂತ ನೋಡ್ಬೇಕು ಫಿಲಮ್ ಅಲ್ಲಿ ಅಲ್ವಾ? ನನಗನ್ಸುತ್ತೆ ವೆರಿ ಬ್ಯೂಟಿಫುಲ್ ಲವ್ ಸ್ಟೋರಿ ಆಗಿರೋದ್ರಿಂದ ಅದಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ನಿಮ್ಗೆ. ಓ, ನಾನು ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿದೀನಿ, ಹೆಂಗ್ ಕಾಣಿಸ್ಕೊಂಡಿದೀನಿ ಅಂತ ಅಲ್ಲ? ಬ್ಯೂಟಿಫುಲ್ ಆಗಿರೋ ಹುಡುಗಿ ಇರೋ ಆಗ ಇಂತ ಮಾತು ಬೇಕಲ್ಲ. ಥ್ಯಾಂಕ್ ಯು.
ಎಲ್ಲೋ ಹೋಗ್ಬಿಟ್ಟು ಪಾಪ ಅವರು. ಅಲ್ಲ ನೀವು ಹ್ಯಾಂಡ್ಸಮ್ ಆಗಿದ್ದೀರಾ ಬಿಡಿ, ಅದಕ್ಕೇನೂ ಇಲ್ಲ. ನಾವು ಹ್ಯಾಂಡ್ಸಮ್ ಹುಡುಗನ ನೋಡ್ಬೇಕು ಅಂತ ಕಾಯ್ಬೇಕು ಈಗಷ್ಟೇ. ಓಕೆ ಸರ್, ಈಗ ಇವ್ರಿಬ್ರನ್ನ ನೋಡ್ತಾ ಇದ್ರೆ ಬ್ಯೂಟಿಫುಲ್ ಹುಡುಗಿ, ಹ್ಯಾಂಡ್ಸಮ್ ಹುಡುಗ ಕಾಣಿಸ್ತಾ ಇದ್ದಾರೆ. ಸೊ ಪಾತ್ರಗಳ ಆಯ್ಕೆ ಹೇಗಾಯ್ತು ಅಂತ? ನಮ್ದು ಇದು ಲೀಡ್ ಕ್ಯಾರೆಕ್ಟರ್ ಏನ್ ಪಾತ್ರ ಇದೆ ಹೀರೋದು, ಅದೊಂದು ಆಡ್ ಫಿಲ್ಮ್ ಡೈರೆಕ್ಟರ್ ತರ ಒಂದು ಕ್ಯಾರೆಕ್ಟರ್. ಸೊ ಅವನು ತುಂಬಾ ಒಂಥರ ಜೋವಿಯಲ್ ಕ್ಯಾರೆಕ್ಟರ್, ಸಿಕ್ಕಾಬಡೆ ತಮಾಷೆಗೆ ಮಾತಾಡ್ಕೊಂಡಿರುವಂತ ಕ್ಯಾರೆಕ್ಟರ್. ಬಟ್ ಅವ್ನ ತಮಾಷೆಲೇನೆ ಒಂದೊಂದು ಹೆಂಗ್ ಡೈಲಾಗ್ಸ್ ಹೇಳ್ಬಿಡ್ತಾನೆ ಅಂದ್ರೆ ಅದೊಂಥರ ಸೋಷಿಯಲಿ ತುಂಬಾ ದೊಡ್ಡ ಮಾತುಗಳು, ಬಟ್ ಅದನ್ನ ತುಂಬಾ ತಮಾಷೆಗೆ ಕೂಲಾಗಿ ಹೇಳ್ಬಿಡುವಂತ ಕ್ಯಾರೆಕ್ಟರ್. ಸೊ ಆ ಫ್ಲೆಕ್ಸಿಬಿಲಿಟಿ ಬೇಕಿತ್ತು. ಈ ತರ ಫ್ಲೆಕ್ಸಿಬಿಲಿಟಿ ಎಲ್ಲಿ ಅಂದ್ರೆ ತಮಾಷೆ ಕಾಮಿಡಿ ಮಾಡಕ್ ಹೋಗ್ತಾ ಇಲ್ಲ, ಅವನು ನಾರ್ಮಲ್ ಆಗಿ ಮಾತಾಡ್ತಾ ಇದ್ದಾನೆ ಅವನದೇ ಒಂದು ಶೈಲಿ. ಬಟ್ ಅದನ್ನ ಸಡನ್ ಆಗಿ ಕೇಳಿದಾಗ ಅವ್ನ ಕಡೆ ತಮಾಷೆನೂ ಅನ್ಸುತ್ತೆ, ಒಂದ್ ಕಡೆ ಏನೋ ದೊಡ್ಡ ವಿಷಯ ಹೇಳ್ಬಿಟ್ನಲ್ಲ ಅಂತಾನು ಅನ್ಸುತ್ತೆ. ಸೊ ಈ ತರ ಒಂದು ಫ್ಲೆಕ್ಸಿಬಿಲಿಟಿ ಬೇಕಿತ್ತು. ಇದು ಆಕ್ಟಿಂಗ್ ಅಲ್ಲಿ. ಅದಲ್ಲದೆ ಸೆಕೆಂಡ್ ಹಾಫ್ ಬಂದ್ರೆ ಆಕ್ಟಿಂಗ್ ಅಲ್ಲಿ, ದಟ್ ಇಸ್ ಫಸ್ಟ್ ಹಾಫ್ ಅಲ್ಲಿ ಲವರ್ ಬಾಯ್ ಈ ತರ ಇದೆ. ಸೆಕೆಂಡ್ ಹಾಫ್ ಅಲ್ಲಿ ಬಂದ್ರೆ ತುಂಬಾ ಇಮೋಷನ್ಸ್ ಇದೆ, ಸಿಕ್ಕಾಬಡೆ ಗಿಲ್ಟು, ಇಮೋಷನ್ನು, ಆತರ ತುಂಬಾ ಇಮೋಷನ್ಸ್ ಇದೆ. ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಅಂದ್ರೆ ನೀವು ಕ್ಯಾರಿ ಮಾಡದೇ ಇದ್ರೆ ಚೆನ್ನಾಗಿ ಅದು ಸ್ಕ್ರೀನ್ ಪ್ಲೇ ಎಷ್ಟೇ ಚೆನ್ನಾಗಿ ಮಾಡಿದ್ರು ಕಷ್ಟ ಆಗ್ಬಿಡುತ್ತೆ. ಸೊ ನಾವು ಎಂತ ಕ್ಯಾರೆಕ್ಟರ್ನ ಹುಡುಕ್ತಾ ಇದೀವಿ, ಅಂತ ಆರ್ಟಿಸ್ಟ್ ನ ಹುಡುಕ್ತಾ ಇದೀವಿ ಅಂದ್ರೆ ಈ ತರ ಒಂದು ಎಲ್ಲಾ ಒಂದು ಇಮೋಷನ್ಸ್ಗೂ ಸೂಟ್ ಆಗ್ಬೇಕು ಒಂದು. ಪ್ಲಸ್ ಕಮರ್ಷಿಯಲ್ ಆಗಿ ಮಾಡ್ತಿರೋದ್ರಿಂದ ಯು ಆಬ್ವಿಯಸ್ಲಿ ನಮ್ಗೊಂದು ಹ್ಯಾಂಡ್ಸಮ್ ಹೀರೋ, ಯಾಕಂದ್ರೆ ಇದ್ರಲ್ಲಿ ಡ್ಯಾನ್ಸ್ ಇದೆ, ಡ್ಯಾನ್ಸಿಗೆ ಚೆನ್ನಾಗಿ ಸೂಟ್ ಆಗ್ಬೇಕು. ಸೊ ಗುಡ್ ಫಿಸಿಕ್ ಇರೋಂತ ಒಂದು ಇದು, ಪ್ಲಸ್ ಕ್ಯಾಮ್ರಾ ಫೇಸ್ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಅಂತ. ಸೊ ಲಕ್ಕಿಲಿ ಈ ಕಾಂಬಿನೇಷನ್ ತಾಂಡವಲ್ ನಮ್ಗೆ ಸಿಕ್ತು. ಸೊ ಆಡಿಷನ್ ಆದಾಗಲೇ ನಮ್ಗೆ ಗೊತ್ತಾಯ್ತಿದ್ದು ನೀಟಾಗಿ, ಅಂದ್ರೆ ಇವರು ಒಂಥರ ಡ್ರಾಮಾ ಬ್ಯಾಕ್ ಗ್ರೌಂಡ್, ಯಾಕೆ ರಂಗಾಯಣದಲ್ಲೆಲ್ಲ ಅವರು ಮಾಡಿದ್ದಾರೆ. ಸೊ ಆ ಡ್ರಾಮಾ ಬ್ಯಾಕ್ ಗ್ರೌಂಡ್ ಇದೆ. ಸೀರಿಯಲ್ ಅಲ್ಲಿ ಅವರು ಕೃಷ್ಣ ರುಕ್ಮಿಣಿ ಸೀರಿಯಲ್ ಅಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡೋದ್ರಿಂದ ಕ್ಯಾಮ್ರಾ ಭಯ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಎಲ್ಲ ಇಮೋಷನ್ಸ್ ನೀಟಾಗಿ ಪ್ಲೇ ಮಾಡ್ತಾರೆ. ಸೊ ಅದೊಂಥರ ಈಸಿ ಆಯ್ತು ನಮ್ಗೆ. ಪವಿತ್ರ ಬಗ್ಗೆ ಹೇಳ್ಬೇಕು ಅಂದ್ರೆ 3 ಶೇಡ್ ಇದೆ ಹೀರೋಯಿನ್ಗೆ ಈ ಫಿಲಮ್ ಅಲ್ಲಿ. ಸೊ ಆ ಡಿಫ್ರೆಂಟ್ ಶೇಡ್ಸ್ ನ ತಗೊಂಡು ಹೋಗೋದು ಇಂಪಾರ್ಟೆಂಟ್. ಸೊ 3 ಡಿಫ್ರೆಂಟ್ ಸಿನಿಮಾದ ಹೀರೋಯಿನ್ ಅನ್ನೋ ತರ ಒಂದೇ ಸಿನಿಮಾಲ್ ಬರುತ್ತದು. ಸೊ ಆ 3 ಶೇಡ್ಗೂ ಸೂಟ್ ಆಗ್ಬೇಕು, ಲುಕ್ಸ್ ಅಲ್ಲಾಗ್ಲಿ ಆಕ್ಟಿಂಗ್ ಅಲ್ಲಾಗ್ಲಿ. ಸೊ ಅದು ನಾವು ನೋಡ್ತಾ ಇದ್ವಿ ಹೀರೋಯಿನ್ ಅಲ್ಲಿ. ಸೊ ಅದು ಪವಿತ್ರಗೆ ಅದು ಸೂಟ್ ಆಯ್ತು ಅನಿಸ್ತು. ಹಿಂಗಾಗಿ ಮೈಂಡ್ ಅಲ್ಲಿ ನೀವೇನ್ ಅನ್ಕೊಂಡಿದ್ರು, ಎಂತ ಕ್ಯಾರೆಕ್ಟರ್ ಬೇಕು ಅನ್ಕೊಂಡಿದ್ರು, ಅದೆಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ಇವ್ರಿಬ್ರಲ್ಲಿ ಕಾಣಿಸ್ತು. ಹಾಗಾಗಿ ಆಯ್ಕೆ ಆಯ್ತು ಅಂತ ಹೇಳ್ಬೋದಾ? ತುಂಬಾ ಟೈಮ್ ತಗೊಂಡ್ ಮಾಡಿದ್ದು. ಆಡಿಷನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಬಂದು ತುಂಬಾ ಟೈಮ್ ತಗೊಂಡ್ ಮಾಡಿದ್ದು. ಅವಾಂತರದಲ್ಲಿ ಏನು ಮಾಡಕ್ ಹೋಗಿಲ್ಲ, ಕರೆಕ್ಟ್ ಆಗಿ ಸಿಗೋವರೆಗೂ ನಾವು ಕಾಂಪ್ರಮೈಸ್ ಮಾಡಲ್ಲ ಅನ್ಕೊಂಡೇ ಮಾಡಿದ್ವಿ. ನೀಟಾಗಿ ಮಾಡಿದ್ದಾರೆ. ಚಿಕ್ಕಮ್ಮೆ 1 ವರ್ಷ ಆಡಿಷನ್ ಮಾಡಿಲ್ಲ ಸರ್. ಅಲ್ಲ ನೀವು ಖುಷಿಯಾಗಿರ್ಬೋದಲ್ಲ, 1 year ಲಾಂಗ್ ಇಷ್ಟೊಂದು ಆಡಿಷನ್ ಮಾಡಿದ್ರೆ. ಖುಷಿ ಬಗ್ಗೆ ಮಾತಾಡ್ತಿಲ್ಲ, ಬಟ್ ಅವ್ರ ಎಫರ್ಟ್ ಬಗ್ಗೆ ಬಗ್ಗೆ. ಅಲ್ಲ ನಿಮ್ಗೆ ಏನ್ ಅನಿಸ್ತು ಅಂತ, ಅಂದ್ರೆ ಆಫ್ಟರ್ ಲಾಂಗ್ ಟೈಮ್? ಅಲ್ಲ ನಾನು ಎಲ್ಲ ಆದ್ಮೇಲೆ ನನಗೆ ಗೊತ್ತಾಗಿದ್ದು ಇಷ್ಟು ದಿನ ಆಡಿಷನ್ ಮಾಡಿದ್ದಾರೆ ಅಂತ. ಯಾಕಂದ್ರೆ ಬೇರೆ ಪಾತ್ರಗಳು ಇತ್ತು. ಈಗ ಬರೀ ಹೀರೋ ಹೀರೋಯಿನ್ ನ ಸೆಲೆಕ್ಟ್ ಮಾಡಿ ಆಡಿಷನ್ ಅಲ್ಲಿ ಮಾಡ್ಬಿಟ್ಟಿದ್ರೆ ಅದು ಸ್ವಲ್ಪ ಬೇಗ ಆಗಿರೋದು. ಸುಮಾರು ಕ್ಯಾರೆಕ್ಟರ್ಸ್ ಈ ತರ ಸಾಕಷ್ಟು ಆಡಿಷನ್ ತಗೊಳ್ತು. ಮತ್ತೆ ಏನಾಗುತ್ತೆ, ನಿಮ್ಗೆ ಪಕ್ಕ ಸಿಗೋವರೆಗೂ ನೀವು ಶೂಟ್ಗೆ ಹೋಗಕ್ಕಾಗಲ್ಲ. ಏನೋ ಒಂದು ಪೋರ್ಷನ್ ಮಾಡ್ಬಿಡ್ತೀನಿ, ನೆಕ್ಸ್ಟ್ ಇನ್ನೊಂದ್ ಕ್ಯಾರೆಕ್ಟರ್ ಕಾಯ್ತೀನಿ ಅನ್ನಕ್ಕೆ ಸರಿ ಹೋಗಲ್ಲ. ಸೊ ಹಂಗಾಗಿ ಅದೆಲ್ಲ ಸಿಗೋವರೆಗೂ ಬೇಡ ಸ್ಟಾರ್ಟ್ ಮಾಡೋದು ಅಂತ. ಪರ್ಫೆಕ್ಟ್ ಆಗಿ ನಮ್ಗೊಂದು ಖುಷಿ. ಸರ್ ನನಗೆ ಅನಿಸ್ತಿದೆ, ಚಿತ್ರನಾದ್ರೂ ಅಟ್ಲೀಸ್ಟ್ ಕಥೆನಾದ್ರೂ ಇಷ್ಟು ಯೋಚನೆ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ಕ್ಯಾರೆಕ್ಟರಿಂಗ್ ಮಾತ್ರ ತುಂಬಾ ಟೈಮ್ ತಗೊಂಡು. ತುಂಬಾ ಹಳೆದು ಮೇಡಮ್, 2006 ಬರ್ದಿದ್ ಕತೆ ಇದು. ಸೊ ಇವತ್ತಿಗೆ ಆಲ್ಮೋಸ್ಟ್ 10 ವರ್ಷ ಆಗಿದೆ ಈ ಕತೆಗೆ. ಸೊ ನೀವು ಆಡಿಷನ್ 1 ವರ್ಷ ಅಂತಿದ್ರೆ ಕತೆಗೆ 10 ವರ್ಷ ಆಯ್ತು. ಅಲ್ಲ ತುಂಬಾ ಟೈಮ್ ತಗೊಂಡು ರೆಡಿ ಮಾಡಿದ್ದೀರಾ. ಈ ಡ್ರೀಮ್ ಪ್ರಾಜೆಕ್ಟ್. ಸೊ ಇದಾದ್ಮೇಲೆ ಸಿನಿಮಾ ಮಾಡ್ತೀವೋ ಇಲ್ವೋ, ಲೈಫಲ್ಲಿ ಇದೊಂದೇ ಸಿನಿಮಾ ಅನ್ಕೊಂಡೆ ಬ್ಯೂಟಿಫುಲ್ ಆಗಿ ಮಾಡೋಣ ಅಂತ. ಸೊ ಒಂದ್ ಸಿನಿಮಾ ಕೊಟ್ರು ಕೂಡ ಅದು ಜನಕ್ಕೆ ಇಷ್ಟ ಆಗ್ಬೇಕು, ಅದು ನಮ್ಗೆ ಇಷ್ಟ ಆಗ್ಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಸಿಗೋವರೆಗೂ ಬಿಡೋದು ಬೇಡ. ಆಕ್ಚುಲಿ ಎಲ್ಲರೂ ಇದನ್ನ ನಮ್ ಫಸ್ಟ್ ಸಿನಿಮಾ ಅಂತ ಮಾಡ್ತಾರೆ, ನಾ ಇದನ್ನ ನನ್ನ ಲಾಸ್ಟ್ ಸಿನಿಮಾ ಅಂತ ಮಾಡ್ತಾ ಇದ್ದೀನಿ. ಸೊ ದಟ್ ಲಾಸ್ಟ್ ಸಿನಿಮಾ ಬೆಸ್ಟ್ ಕೊಡ್ತೀವಿ, ಇದಾದ್ಮೇಲೆ ಚಾನ್ಸ್ ಸಿಗಲ್ಲ ಅನ್ನೋ ತರ ಮಾಡಿದ್ರೆ ದಿ ಬೆಸ್ಟ್ ಕೊಡ್ತೀರಾ ಅಂತ. ಸೊ ಆತರ ಟೈಮ್ ತಗೊಂಡು ದಿ ಬೆಸ್ಟ್ ಪ್ರಾಜೆಕ್ಟ್ ತರ ಮಾಡಿದೀವಿ. ಇದಾದ್ಮೇಲೆ ಮುಂದಕ್ಕೆ ನೋಡೋಣ. ಖಂಡಿತ ನೀವು ಅನ್ಕೋಬಹುದು ಒಂದ್ ಮೂವಿ ಕೊಟ್ರೆ ಸಾಕು, ಇದೇ ಫೈನಲ್ ಆಗ್ಬಿಡ್ಲಿ ಅಂತ. ಬಟ್ ಜನ ಬಿಡ್ಬೇಕಲ್ಲ, ಚೆನ್ನಾಗಿದ್ರೆ ಇನ್ನೊಂದ್ ಮಾಡಿ ಸರ್ ಅನ್ನೋ ಒಂದು ಅವಕಾಶ. ನಾನು ಕಮರ್ಷಿಯಲ್ ಆಂಗಲ್ ಇಂದ ಹೇಳ್ತಲ್ಲ, ಅಂದ್ರೆ ಒಂದು ಮೇಕಿಂಗ್ ಟೈಮ್ ಅಲ್ಲಿ ನನ್ಗೆ ಇನ್ನೊಂದು ಚಾನ್ಸ್ ಇದೆ ಅಂದ್ರೆ ನಾವು ಸಾಮಾನ್ಯ ಸ್ವಲ್ಪ ಲೈಟ್ ಆಗಿ ತಗೊಂಡ್ಬಿಡ್ತೀವಿ. ನಂಗೆ ಇನ್ನೊಂದು ಚಾನ್ಸ್ ಇಲ್ಲ, ನಾನು ಏನೇನ್ ಮಾಡ್ತೀನೋ ಬೆಸ್ಟ್ ಇದ್ರಲ್ಲೇ ಮಾಡ್ಬೇಕು ಅಂತ ಹೋಗ್ಬೇಕು. ಒಂದು ಸೀನ್ ಆಗ್ಲಿ, ಒಂದು ಶಾರ್ಟ್ ಆಗ್ಲಿ, ಒಂದು ಕ್ಯಾರೆಕ್ಟರ್ ಆಗ್ಲಿ, ಸ್ಕ್ರೀನ್ ಪ್ಲೇ ಆಗ್ಲಿ, ಇದೇ ನನ್ನ ಲಾಸ್ಟ್ ಇದು. ನಾನು ಇವಾಗ ಒಂದು ಸಾಂಗ್ ಕಂಪೋಸಿಷನ್ ಕೂತ್ಕೊಂಡು ಮಾಡ್ತಾ ಇದೀವಿ ಅಂದ್ರೆ ಇದೇ ನನ್ನ ಲಾಸ್ಟ್ ಸಾಂಗ್ ಏನೋ, ನಂಗೆ ಇನ್ನೊಂದ್ಸತಿ ಅವಕಾಶ ಸಿಗಲ್ಲ. ಸೊ ನಂಗೆ ಈ ಸ್ಟ್ರಿಂಗೇ ಬೇಕು, ನನ್ಗೆ ಈ ವಯಲಿನ್ ಇದೇ ತರ ಇಲ್ಬೇಕು. ಈ ತರ ಇಷ್ಟು ಹಿಂಸೆ ಕೊಟ್ಟು ಅರ್ಜುನ್ ಜನ್ಯ ಅವ್ರ ಹತ್ರ ಮಾಡ್ಸಿರೋದು. ಸೊ ಆದ್ರೆ ನಮ್ ಪರ್ಫೆಕ್ಟ್ ನಮ್ಗೆ ಏನ್ ಬೇಕು ಅದನ್ನ ನಂಗೆ ಇನ್ನೊಂದು ಅವಕಾಶ ಸಿಗಲ್ಲ ಅನ್ನೋ ತರ ಯೋಚನೆ ಮಾಡ್ದಾಗ್ಲೇನೆ ನನ್ಗನ್ಸೋದು ಬೆಸ್ಟ್ ಮಾಡಕ್ಕಾಗೋದು. ಖಂಡಿತ. ಅಂದ್ರೆ ಸಿಗೋ ಒಂದು ಅವಕಾಶ ಹೇಗಿರುತ್ತೆ ಅದನ್ನ ಯೂಸ್ ಮಾಡ್ಕೊಂಡ್ಬಿಡೋಣ, ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ನ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಮಾಡಿದೀರಾ. ಸಾಕಷ್ಟು ಮಾತನಾಡೋದಿದೆ ನಿಮ್ಮೆಲ್ಲರ ಜೊತೆ ಕೂಡ. ವೀಕ್ಷಕರೇ ನೋಡ್ತಾ ಇದ್ದೀರಾ, ಇದು ಮರೆಯಲಾರೆ ಚಿತ್ರತಂಡದ ಜೊತೆ ನಾವು ಮಾತನಾಡ್ತಾ ಇರುವಂತದ್ದು. ಸೊ ಸಾಕಷ್ಟು ಮರೆಯಲಾರದ ಸನ್ನಿವೇಶಗಳಿದೆ, ಎಕ್ಸ್ಪೀರಿಯನ್ಸ್ ಇದೆ, ಅದನ್ನ ಕೂಡ ನಾವು ಮಾತಾಡ್ತೀವಿ. ಬಟ್ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.